ಇಲ್ಲಿ ನಾನು ಶರಾವತಿ ನಗರದಲ್ಲಿ ವಾಸವಾಗಿದ್ದೀನಿ. ಇವರು ಶಿವಕುಮಾರ್ ಅಂತ ನಮ್ಮ ಇದು ದೇವಸ್ಥಾನದ ಸೆಕ್ರೆಟ್ರಿ, ನಾವು ಅಧ್ಯಕ್ಷರು. ಇಲ್ಲಿ ಏನಾಗಿದೆ ಅಂದರೆ ಸುಮಾರು 40 ವರ್ಷದಿಂದ ಇದೇ ಸ್ವಾಮಿ ಸಂಚಾರ ಇದೆ. ಇದು ವೀರಣ್ಣ, ಕಮಲಮ್ಮ ವೀರಣ್ಣವ್ರದ್ದು ಇದು ಜಾಗ. ಆವಾಗ ಈ ಗರ್ಭಗುಡಿ ಒಂದು ಮಾತ್ರ ಇತ್ತು. ಗರ್ಭಗುಡಿ ಹೊಂದಿರ್ಬೇಕಾದ್ರೆ ಅವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಆವಾಗ ಒಂದು 3-4 ವರ್ಷದ ಹಿಂದೆ ಈ ಜಾಗನ ನಮಗೆ ಇದು ದಾನವಾಗಿ ಕೊಟ್ಟಿದ್ದಾರೆ. ಯಾರು ಕಮಲಮ್ಮ ವೀರಣ್ಣವರು ಅವ್ರ ಮಕ್ಕಳು ದಾನವಾಗಿ ಕೊಟ್ಟಿದ್ದಾರೆ. ಆವಾಗ ಕೊಟ್ಟಿದ ಮೇಲೆ ಈ ಜಾಗನ ಭಕ್ತಾದಿಗಳು ಸೇರಿಕೊಂಡು ಎಲ್ಲ ಸೇರಿಕೊಂಡು ನಿರ್ಮಾಣ ಮಾಡಿದೋ, ಸ್ಥಾಪನೆ ಮಾಡಿದೋ. ಅದಾದಮೇಲೆ 2 ವರ್ಷಕ್ಕೆ ನವಗ್ರಹ, ನಾಗರಿಕಲ್ಲು, ಭಜನೆ ಮಂದಿರ ನಮ್ಮ ಪ್ರಿಯಾ ಕೃಷ್ಣ ಅವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದವರು ನಮಗೆ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಭಕ್ತಾದಿಗಳಿಗೆ ಏನು ಹೇಳಿ, ದೇವಸ್ಥಾನದಲ್ಲಿ ಬಂದ ಪರಿಣಾಮ ಏನು ಇದಿದೆ? ಭಕ್ತಾದಿಗಳಿಗೆ ಶಕ್ತಿ, ಭಗವಂತ ಅವ್ರಿಗೆ ಶಕ್ತಿ ಆರೋಗ್ಯವೆಲ್ಲ ಕೊಟ್ಟು ಕಾಪಾಡಿದ್ದಾನೆ. ಅವ್ರಿಗೆ ಏನು ಕಷ್ಟ ಕಾರ್ಪಣ್ಯಗಳಿದ್ದಾವೆ ಅವೆಲ್ಲ ಇದು ಮಾಡಿದ್ದಾರೆ. ಇವತ್ತಿನ ಮೂಲ ಏನಂದ್ರೆ ಸ್ವಾಮಿ ವಿಗ್ರಹ ಆಗಿಲ್ಲ, ಸ್ವಾಮಿ ಇವತ್ತು ಕೂಡ ಓಡಾಡ್ತಾ ಇದ್ದಾರೆ. ಅದೇ ಇವತ್ತಿನ ಶಕ್ತಿ. ಇಲ್ಲಿ ಏನೇ ಅನ್ಕೊಂಬಂದ್ರು ಕೂಡ ಇವತ್ತು ಯಾರಿಗೂ ಏನೋ ಅನ್ಯಾಯ ಆಗಿಲ್ಲ, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. 1 ವರ್ಷದಲ್ಲಿ ಇವತ್ತು ನಾವೇನು ಇರ್ಲಿಲ್ಲ, ಸಣ್ಣದಾಗ ಪುಟ್ಟದಾಗ ಒಂದು ಗರ್ಭಗುಡಿ ಇತ್ತು. 1 ವರ್ಷದಲ್ಲಿ ನಾವು ನಿರ್ಮಾಣ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡಿದಾಗ 1 ವರ್ಷದಲ್ಲಿ ಸತತವಾಗಿ ಒಂದೇ ವರ್ಷದಲ್ಲಿ ಫುಲ್ ಕಂಪ್ಲೀಟ್ ಆಗಿ ದೇವಸ್ಥಾನ ಕಟ್ಟಿಸ್ಕೊಂಡ್ರು. ಅದಾದ ನಂತರ 2 ವರ್ಷದ ಆದ್ಮೇಲೆ ಸಮುದಾಯ ಭವನ ಮಾಡಿಸ್ಬೇಕು ಅಂತ, ಭಜನಾ ಮಂದಿರ ಮಾಡಿಸ್ಕೋಬೇಕು ಅಂತ ಹೇಳಿ ಇವತ್ತು ಮಾಡಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ಆಗುತ್ತೆ. ಈ ಶಾಸಕರು ಇವತ್ತು ಬಂದು ಏನು ನಮ್ಮ ಪ್ರಿಯಕೃಷ್ಣ ಅವರು ಬಂದಿದ್ರು, ಅವತ್ತಿನ ದಿನ ಬಂದು ನೋಡಿದಾಗ ಏನೂ ಇರಲಿಲ್ಲ. ಅವ್ರಿಗೆ ಏನನ್ಸ್ತು, ಸ್ವಾಮಿ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಆಚೆಯಿಂದ ಒಳಗಡೆ ಬರ್ತಾರೆ ಅಭಿಷೇಕ ಮಾಡುವಾಗ, ಮತ್ತೆ ಪ್ರಸಾದನ ಮಾಡ್ಬೇಕಂದ್ರೆ ಒಳಗಡೆಯಿಂದ ಆಚೆಯಿಂದ ಒಳಗೆ ಬರುವಾಗ ಒಂದು ವಿಡಿಯೋ ತೋರಿಸಿದ್ದಷ್ಟೇ ಅವರಿಗೆ. ಆ ವಿಡಿಯೋ ನೋಡಿದ್ಮೇಲೆ ಅವರು ಎಷ್ಟೇ ಖರ್ಚಾಗ್ಲಿ, 1 ಕೋಟಿ ಖರ್ಚಾಗ್ಲಿ, ಇದಕ್ಕೆ ನಾನು ಮಾಡಿಸಿ ಇದನ್ನ ಏನು ಬೇಕಾದ್ರೂ ಜೀರ್ಣೋದ್ಧಾರ ಮಾಡ್ತೀನಿ ಅಂತೇಳಿ ಇವತ್ತು ಇದು ಒಂದು ಭಜನಾ ಮಂದಿರ ಕಟ್ಟಿಸ್ಕೊಟ್ಟಿದ್ದಾರೆ. ಮುಂದಕ್ಕೆ ಇನ್ನು ಆದಷ್ಟು ಮುಂದಕ್ಕೆ ಅವರು ದಾರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಇದು ಮಾಡ್ಕೊಟ್ಟಿದ್ದಾರೆ. ಇದು ನಮಗೆ ಸ್ವಲ್ಪ ದೇವಸ್ಥಾನ ಒಳಗಡೆ ಇರೋದ್ರಿಂದ ಯಾರಿಗೂ ಪರಿಚಯ ಆಗ್ತಿಲ್ಲ. ಅದರಿಂದ ಮೇನ್ ರೋಡ್ಗೆ ನಾವು ಆದಷ್ಟು ನಾನು ಮುಂದಕ್ಕೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಅವ್ರು ಇನ್ನು ಹೀಗೆ ಬೆಳೆದು ಅವರು ಕೂಡ ಇವತ್ತಿನ ದಿನ MLA ಆಗಿರ್ಬೋದು, ನಾಳೆ ಮಿನಿಸ್ಟರ್ ಆಗುವ ಒಂದು ಯೋಗ ಅವ್ರಿಗೂ ಬರುತ್ತೆ ಅನ್ನೋ, ನಾವು ಬರ್ಲಿ ಅಂತ ಹೇಳಿ ಎಲ್ರಿಗೂ ಆಶಿಸ್ತೀವಿ. ಕೃಷ್ಣಪ್ಪ ಬಂದಿದ್ರು, H. ಕುಮಾರ್ ಬಂದಿದ್ರು, ಮಾಜಿ ಕೌನ್ಸಿಲರ್ G. ಕೃಷ್ಣಪ್ಪ ಬಂದಿದ್ರು, ಪುಟ್ಟರಾಜ್ ಅವರು, ಆಮೇಲೆ ಕುಮಾರ್ ಅಂತ ಕಾಂಗ್ರೆಸ್ ಮುಖಂಡರು, ದೇವಣ್ಣ, ವಸಂತು, ದೇವರಾಜ್, ಆಮೇಲೆ ಇವರು ನಾರಾಯಣಗೌಡ, ಆಮೇಲೆ ವಸಂತು, ಇವರೆಲ್ಲ ಬಂದಿದ್ರು ಸರ್. ಪ್ರತಿಯೊಬ್ಬರು ಬಂದಿದ್ರು. ಬೆಳಗ್ಗೆಯಿಂದ ಯಾವ ಪೂಜಾ ಕಾರ್ಯಗಳು ಸರ್? ಬೆಳಿಗ್ಗೆಯಿಂದ ನಿನ್ನೆಯಿಂದನೇ ಶುರುವಾಗಿದೆ ಸರ್. ವಾಸ್ತು ಹೋಮ, ಗಣೇಶ ಹೋಮ, ಗಣಪತಿ ಹೋಮ, ಆಮೇಲೆ ಇದು ಬೆಳಿಗ್ಗೆ ಇವತ್ತಿನ ಬೆಳಿಗ್ಗೆ ನವಗ್ರಹ, ನಾಗರಿಕಲ್ಲು, ನಾಗರ ಪ್ರತಿಷ್ಠಾಪನೆ, ನವಗ್ರಹ ಪ್ರತಿಷ್ಠಾಪನೆ, ಧ್ವಜಸ್ತಂಭ ಪ್ರತಿಷ್ಠಾಪನೆ, ಆಶ್ಲೇಷ ಬಲಿ, ಇಷ್ಟು ಹೋಮ ನವನ ಎಲ್ಲ ಆಗಿದೆ ಸರ್. ಓಕೆ. ಭಕ್ತಾದಿಗಳು ತೆನೆ ಏರಿಯಕ್ಕೆ ಬರ್ತಾರೆ. ಬೆಳಿಗ್ಗೆ ಸುಮಾರು 5 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ತೆನೆ ಏರಿತಾರೆ. ಜನ ಬರ್ತಾ ಇರ್ತಾರೆ. ಮತ್ತು ಮಕ್ಕಳಿಲ್ಲದ್ರಿಗೆ ಮಕ್ಕಳಾಗಿದೆ. ಈ ಸ್ವಾಮಿ ಇವರ ಹತ್ರ ಬೇಡ್ಕೊಂಡು ಪ್ರತಿಯೊಂದು ಅನುಕೂಲ ಆಗಿದೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಅನುಕೂಲ ಆಗಿದೆ. ಜಡೆಮನೇಶ್ವರ ಪ್ರತಿಯೊಬ್ಬರಿಗೂ ಏನು ನನ್ನ ಮನಸ್ಸಲ್ಲಿ ನೆನ್ಕೊಂಡು ಹೋಗ್ತಾರೆ, ಪ್ರತಿಯೊಂದು ಅವ್ರಿಗೆ ಅನುಗ್ರಹ ಕೊಟ್ಟಿದ್ದಾನೆ.